ನಮಸ್ಕಾರ. ಒಂದೇ ಮಾತರಂ. ಅನೇಕ ಸಂದರ್ಭದಲ್ಲಿ ಮಾಧ್ಯಮದ ಒಂದಷ್ಟು ಪತ್ರಕರ್ತ ಮಿತ್ರರು ಅವರು ತಮ್ಮ ಸುದ್ದಿಯನ್ನು ಬಿತ್ತರ ಮಾಡಲಿಕ್ಕೆ ಅದಕ್ಕೆ ಒಂದಷ್ಟು ಪ್ರಾಮಿನೆನ್ಸ್ ಸಿಗಬೇಕು ಅಂತೇಳಿ ಅವರು ಉಲ್ಲೇಖ ಮಾಡುವಂಥ ಒಂದು ಶೀರ್ಷಿಕೆ ಹೆಡ್ಲೈನ್ಸು ನಿಜಕ್ಕೂ ಆ ಪ್ರದೇಶವನ್ನು ಒಂದು ರೀತಿ ನಕಾರಾತ್ಮಕವಾಗಿ ಅಂದರೆ ನೆಗೆಟಿವ್ ಕಾರಣಕ್ಕೆ ಕಾರಣ ಆಗಿಬಿಡತ್ತೆ. ನಾವು ನೋಡ್ತಾನೇ ಇರ್ತೀವಿ ಅನೇಕ ಪ್ರಕರಣಗಳಲ್ಲಿ ಈ ಮಾಧ್ಯಮದ ಮಿತ್ರರು ಉಲ್ಲೇಖನೀಯ ಸಂಗತಿಗಳನ್ನು ಮಾಡ್ತಾ ಇರ್ತಾರೆ. ಅವರ ಆ ಲೇಖನಿಯಿಂದ ಬಂದಂಥ ಏನು ಹೆಡ್ಲೈನ್ಸ್ ಇರುತ್ತೆ, ನೋಡ್ತಾ ನೋಡ್ತಾ ಅದು ಒಂದು ವಿವಾದವಾಗಿ ಪರಿಣಾಮ ಆಗಿಬಿಡುತ್ತದೆ. ಇವತ್ತು ನನಗೆ ಅನಿಸಿದಂಥದ್ದು ಈ ಭೀಮಾ ತೀರದಲ್ಲಿ ಅಂತಕ್ಕಂಥ ಒಂದು ಸುದ್ದಿ. ಈ ಭೀಮಾ ನದಿ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಏನು ಆ ಭೀಮೇಶ್ವರದಲ್ಲಿ ಏನು ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾದಂಥ ಆ ಭೀಮೇಶ್ವರ ಆ ಸಹ್ಯಾದ್ರಿಯ ತಪ್ಪನಲ್ಲಿ ಹುಟ್ಟತ್ತೆ. ಆ ಸಹ್ಯಾದ್ರಿಯ ತಪ್ಪನಲ್ಲಿ ಹುಟ್ಟಿದಂಥ ಆ ನದಿ ಹರಿದು ಬಂದು ಕರ್ನಾಟಕದ ಈ ರಾಯಚೂರು ದಾಟಿ ಕೃಷ್ಣಾ ನದಿ ಒಳಗಡೆ ಸೇರುತ್ತೆ, ಉಪನದಿಯಾಗಿ ಸೇರುತ್ತೆ. ಆದರೆ ಅದೊಂದು ಸುಮಾರು 840 ಕಿಲೋಮೀಟರ್ಗಳ ದೂರ ಮಹಾರಾಷ್ಟ್ರದ ಆ ಭೀಮೇಶ್ವರದಿಂದ ಇಲ್ಲಿ ತನಕ ಹರಿದು ಬಂದು ಸಮುದ್ರಕ್ಕೆ ಸೇರುತ್ತೆ ಕೃಷ್ಣಾ ನದಿ ಮುಖಾಂತರ. ಈ ಕರ್ನಾಟಕದ ಏನು ಈ ಕಲಬುರಗಿ ಒಳಗಡೆ 131 ಕಿಲೋಮೀಟರು ಈ ನದಿ ಹರಿಯುತ್ತೆ. ಯಾವ ಭೀಮಾ ನದಿ ಈ ಪ್ರದೇಶದಲ್ಲಿ ಹರಿಯುತ್ತೆ, ಈ ಇಡೀ ಭೀಮಾ ನದಿಯ ಆ 840 ಕಿಲೋಮೀಟರ್ಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಅನೇಕ ಪೌರಾಣಿಕವಾದಂಥ ಈ ಐತಿಹಾಸಿಕವಾದಂಥ ಶ್ರೇಷ್ಠ ಸಂಗತಿಗಳು ಅಡಕವಾಗಿದ್ದಾವೆ. ಈ 130 ಕಿಲೋಮೀಟರ್ ಏನು ಈ ಒಂದು ಜಿಲ್ಲೆ ಒಳಗಡೆ ಈ ನದಿ ಹರಿಯತ್ತೆ, ಇದನ್ನ ಯಾರೋ ಒಂದಷ್ಟು ದುಷ್ಟರು ಅವರು ಮಾಡ್ತಕ್ಕಂಥ ದುಷ್ಕೃತ್ಯದ ಕಾರಣಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಈ ಪ್ರದೇಶವನ್ನು ಒಂದು ರೀತಿ ಕ್ರಿಮಿನಲ್ಗಳಿಂದನೇ ಇರುವಂಥ ಪ್ರದೇಶದ ರೀತಿ ಒಳಗಡೆ ಚಿತ್ರಣ ಆಗ್ತಾ ಇದೆ. ಏನು ಈ ಭೀಮಾ ತೀರ ಅಂತಕ್ಕಂಥ ಟೈಟಲ್ ಅನ್ನ ಕೊಟ್ಬಿಟ್ಟು ಶೀರ್ಷಿಕೆ ಕೊಟ್ಟು ಯಾರೋ ಒಂದಷ್ಟು ದುಷ್ಟರು ಪುಂಡರು ಮೋಸಗಾರರು ಮಾಡಿರೋಂಥ ಅವರ ವಿಕೃತ ವಿದ್ಯಮಾನವನ್ನ ಚಿತ್ರಿಸ್ಲಿಕ್ಕೆ ಹೋಗಿ ಇಡೀ ಆ ಭೂಪ್ರದೇಶವನ್ನ ಇವತ್ತು ಅವಹೇಳನ ಮಾಡೋ ರೀತಿ ಒಳಗಡೆ ಹಾಕ್ತಾ ಇದೆ. ಏನು ಬೇರೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ನಾವು ಕಾವೇರಿ ನೋಡಿರ್ಬೋದು, ನಾವು ಬೇರೆ ಬೇರೆ ನದಿಗಳನ್ನು ನೋಡಿದ್ದೀವಿ, ಆ ಪ್ರದೇಶದ ತಟಗಳು ನೋಡಿದ್ದೀವಿ ನಾವು. ಅಲ್ಲಿ ಯಾವ ನದಿಗೂ ಇಲ್ದಿರೋ ರೀತಿ ಒಳಗಡೆ ಈ ಭೀಮಾ ನದಿ ಇರ್ತಕ್ಕಂಥ ಅತ್ಯಂತ ಪುಣ್ಯವಾದಂಥ ನದಿಯ ತಟದ ಒಳಗಡೆ ಇದನ್ನ ಒಂದು ಕೆಟ್ಟ ರೀತಿಯಲ್ಲಿ ಚಿತ್ರಿಸ್ತಕ್ಕಂಥದ್ದು ಒಂದು ರೀತಿ ಪದ್ಧತಿ ಆಗಿಬಿಟ್ಟಿದ್ದಾವೆ. ಎಷ್ಟೆಲ್ಲ ಒಂದು ಪವಿತ್ರವಾದಂಥ ನಮ್ಮ ಧಾರ್ಮಿಕ ಕೇಂದ್ರಗಳು, ಎಷ್ಟೆಲ್ಲ ನಮ್ಮ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನು ಒಡಲಿಟ್ಕೊಂಡಿರ್ತಕ್ಕಂಥ ಈ ಪ್ರದೇಶವನ್ನು ಇವತ್ತು ನಾವು ನೆಗೆಟಿವ್ ಆಗಿ ಅದನ್ನು ಚಿತ್ರಣ ಮಾಡ್ತಿರೋಂಥದ್ದು ನೋಡ್ತಾ ಇದ್ದೇವೆ. ಏನು ಈ ಪ್ರದೇಶ ಕಲ್ಯಾಣ ಕರ್ನಾಟಕ ಅಂತ ಕರೆಯಲ್ಪಡೆಯುತ್ತೆ, 12ನೇ ಶತಮಾನದಲ್ಲೇ ಅನುಭವ ಮಂಟಪದ ಮುಖಾಂತರ ಪೂಜ್ಯ ಬಸವಣ್ಣನವರು ಜಗತ್ತಿಗೆ ಪ್ರಜಾಪ್ರಭುತ್ವದ ಶ್ರೇಷ್ಠ ಮೌಲ್ಯವನ್ನು ಹೇಳಿಕೊಟ್ಟಂಥವರು. ಅಷ್ಟು ಮಾತ್ರ ಅಲ್ಲ, ಏನು
ಈ ಬಸವಾದಿ ಶರಣರು ಮಹಾದೋಸವಾಯಿ ಶ್ರೀ ಶರಣ ಬಸವೇಶ್ವರರು ಆ ಭಾಗದ ಪ್ರತಿಯೊಂದು ಜನಚರಗಳ ಚೇತನವನ್ನ ಜಾಗೃತಿ ಮಾಡಿದಂಥವ್ರು. ಯಾರೆಲ್ಲರೂ ಈ ಶಿವಯೋಗಿಗಳು ಬಾಳಿ ಬೆಳಗಿದಂಥ ಪವಿತ್ರವಾದಂಥ ನೆಲ, ಅಷ್ಟೊಂದು ಶ್ರೇಷ್ಠ ಪರಂಪರೆ ಇರ್ತಕ್ಕಂಥ ನೆಲ ಇವತ್ತು ಯಾರೋ ಕೆಲವು ಕುಖ್ಯಾತಿ ರೌಡಿಗಳ ಹೆಸರಿಗೆ ಆ ನದಿ ತೀರವನ್ನ ಉಲ್ಲೇಖ ಮಾಡ್ತಿರ್ತಕ್ಕಂಥದ್ದು. ಯಾರೋ ಒಬ್ಬ ಏನು ನಾಗಪ್ಪ ಹರಿಜನ ಆ ಮಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಂಘರ್ಷ ಅಂದ್ರೆ ಈ ಭೀಮಾತೀರ ಅಂತಕ್ಕಂಥದ್ದು ಒಂದು ಕಲಬುರಗಿ ಮತ್ತೆ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದ ಒಳಗಡೆ ಸಹಸ್ರಾರು ಅನೇಕ ದಾರ್ಶನಿಕರು, ಮಹಾಂತರು, ಚಿತ್ರನಟರು, ಈ ಥರ ಸಾಹಿತಿಗಳು ಎಲ್ಲ ಆಗಿ ಹೋಗಿದ್ದಾರೆ. ಈ ಭೀಮಾತೀರ ಅಂತಕ್ಕಂಥದ್ದು ಒಂದು ಶರಣರ ನಾಡು, ಒಂದು ಸುಫಿ ವಿಚಾರವನ್ನು ಕೂಡ ಅಲ್ಲಿ ಅಡಗಿರ್ತಕ್ಕಂಥದ್ದು. ಆದರೆ ಭೀಮಾತೀರ ಇವತ್ತು ನಮ್ಮ ಕಣ್ಣು ಮುಂದೆ ಬರೀ ಕೊಲೆ, ಸುಲಿಗೆ, ನೆತ್ತರನ್ನ, ರಕ್ತ ಕ್ರಾಂತಿ ಅನ್ನೋ ರೀತಿ ಒಳಗಡೆ ಚಿತ್ರಣ ಆಗ್ತಾ ಇದೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿಯೊಂದು ನಾಗರಿಕತೆ ಹರಳ ಅಂಥದ್ದು ನದಿ ತೀರದಲ್ಲಿ. ಪ್ರತಿಯೊಂದು ನದಿಗೂ ಒಂದು ಮಹತ್ವವನ್ನು ಕಲ್ಪಿಸಿರ್ತಕ್ಕಂಥದ್ದು. ಮೊನ್ನೆ ನಾವು ಕುಂಭದ ಒಳಗಡೆ ನಾವು ನೋಡಿ ಬಂದ್ವಿ, ಕೋಟ್ಯಾಂತರ ಜನ ಆ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಈ ಭೀಮಾ ತೀರದಲ್ಲಂತೂ ಅತ್ಯಂತ ಶಕ್ತಿ ಇರ್ತಕ್ಕಂಥದ್ದು ಏನು 12 ಜ್ಯೋತಿರ್ಲಿಂಗದಲ್ಲಿ ಭೀಮೇಶ್ವರ ಇದ್ದಾನೆ. ಏನು ಒಂದು ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತಕ್ಕಂಥ ನಂಬಿಕೆ ಇರದೆ ಏನು ಗಾಣಗೋಪುರದ ಒಳಗಡೆ ದತ್ತಾತ್ರೇಯವರ ಶಕ್ತಿಪೀಠ ಏನು ನಿರ್ಗುಣ ಪಾದುಕ ಈ ಗುರುವಿನ ಅತ್ಯಂತ ಮಹತ್ವವನ್ನು ತಿಳಿಸುವಂಥ ಜಾಗ ಆಗಿರ್ತಕ್ಕಂಥದ್ದು. ಇವತ್ತು ಅನೇಕ ಜನ ಈ ಪತ್ರಕರ್ತರು ತಮ್ಮ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾರೆ. ಉದಾಹರಣೆಗೆ ಆಪರೇಷನ್ ಕಮಲ. ಹೀಗೆ ಒಂದೊಂದು ಯಾವುದೋ ಒಂದು ಘಟನೆಗೆ ಅವರು ಹೆಸರನ್ನ ಹಿಡಕ್ಕೆ ಹೋಗ್ತಾ ಅಲ್ಲಿಯ ಶ್ರೇಷ್ಠ ಮಹತ್ವವನ್ನು ಕಳೆಯುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಇದೇ ಥರ ಸುದ್ದಿಗಳನ್ನು ಬಿತ್ತರನ್ನ ಮಾಡ್ತಾನೆ ಹೋಗ್ತಾರೆ ಮಾಧ್ಯಮದವರು. ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಗುಪ್ಕರ್ ಗ್ಯಾಂಗ್ ಅಂತ, ಆ ಗುಪ್ಕರ್ ಅಂತಕ್ಕಂಥದ್ದು ಒಂದು ರಸ್ತೆಗೆ ಇತ್ತಂತ ಗುಪ್ಕರ್ ಗ್ಯಾಂಗ್ ಅಂತ ಮಾಡ್ತಾರೆ. ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಮಾತನಾಡಬೇಕಾದಂಥ ಸಂದರ್ಭದ ಒಳಗಡೆ ಇವತ್ತು ಅನೇಕ ಈ ಥರದ್ದು ಸಂಗತಿಗಳು, ಅದನ್ನು ಬಾಟ್ಲಿಂಗ್ ಹಗರಣ ಅಂತಿರ್ಬೋದು, ರೇವಜಿತು ಪ್ರಕರಣ ಅಂತಿರ್ಬೋದು, ಅದು ಒಂದೊಂದು ಪ್ರಕರಣಕ್ಕೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟುಬಿಡ್ತಾರೆ. ತಮಿಳುನಾಡಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಕೂಡ ನಮಗೆ ಅನೇಕ ರಾಜಕೀಯ ವಿಪ್ಲವಗಳು ಆದಂಥ ಸಂದರ್ಭದ ಒಳಗಡೆ ಒಂದು ಫಾರ್ಮುಲಾ ಅಂತಲೇ ಹೇಳ್ತಾರೆ. ತಮಿಳುನಾಡಿನ ಏನು ಅವತ್ತಿನ ದಿನ ಏನು ಒಂದು ಕಾಮರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಫಾರ್ಮುಲಾ ಇದೆ, ಅದನ್ನು ಇವತ್ತು ಕೂಡ ರಾಜಕೀಯದಲ್ಲಿ ಅದನ್ನು ಬಳಸ್ಕೊಳ್ತಾರೆ. ಅಂದರೆ ಒಂದು ಪ್ರದೇಶ ಈ ಮಾಧ್ಯಮದ ಮಿತ್ರರ ಒಂದು ಪ್ರಯತ್ನದ ಕಾರಣಕ್ಕೋಸ್ಕರ ಹೇಗೆಲ್ಲವೂ ಅದು ಹಿಂದೆ ಬೀಳತ್ತೆ ಅಂತೇಳಿ ನಾವ್ಯಾರು ಕೂಡ ಆ ಥರದ್ದು ಮಾಡಿಲ್ಲ. ಅವರ ಹೆಸರು ಬರೀಲಿಕ್ಕೆ ಹೋಗ್ಬಿಟ್ಟು ಇವತ್ತು ಈ ಪ್ರದೇಶ ಇಷ್ಟು ಶ್ರೇಷ್ಠ ವ್ಯಕ್ತಿಗಳಿರ್ತಕ್ಕಂಥ ಅನೇಕ ಪ್ರಯತ್ನಗಳು ನಮ್ಮ ಈ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ನನಗೆ ನೆನಪಿದ್ದಂಗೆ ಈ ಭಾಗದಲ್ಲಿ ಡಾಕ್ಟರ್ ತಂಗ ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರಾಗಿದ್ದರು. ಹಾಗೆ ಬಸವರಾಜ್ ಪಾಟೀಲ್ ಸೇಡಂ ಅವರು, ಹಾಗೆ ಶರಣ್ ಬಸವೇಶ್ವರ ಆ ಗುರುಪೀಠ, ಆ ಪ್ರದೇಶದ ಇರ್ತಕ್ಕಂಥ ಏನು ಮಠ ಮಂದಿರಗಳಿದ್ದಾವೆ, ದಾರ್ಶನಿಕರಿದ್ದಾರೆ. ರಜಾಕರ ಆಕ್ರಮಣದಿಂದ ಏನು ಆ ಪ್ರದೇಶ ಅತ್ಯಂತ ಒಂದು ಬಲಾತ್ಕಾರಕ್ಕೆ ಒಳಗಾದಂಥ, ದೌರ್ಜನ್ಯಕ್ಕೆ ಒಳಗಾದಂಥ ಆ ಪ್ರದೇಶದ ಒಳಗಡೆ
ಒಂದು ಹೊಸ ಚೇತರಿಕೆ ಪ್ರಾರಂಭ ಆಗಬೇಕಾಗಿದೆ. ಹೌದು, ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಒಂದು ಕುಟುಂಬ ಕಳೆದ 50 ವರ್ಷಗಳಲ್ಲಿ ಆ ಪ್ರದೇಶವನ್ನು ಕಬ್ಜಾ ಮಾಡಿಕೊಂಡು ರಾಜಕೀಯ ಮಾಡಿದೆ. ಇವತ್ತು ಆ ಪ್ರದೇಶದ ಜನ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹೊರ ಬರೋ ಅಂಥ ಪ್ರಯತ್ನದ ಒಳಗಡೆ ಇವತ್ತು ಮಾಧ್ಯಮ ಮಿತ್ರರು ಮತ್ತೆ ಮತ್ತೆ ನಕಾರಾತ್ಮಕವಾಗಿ ಆ ಪ್ರದೇಶವನ್ನು ಚಿತ್ರಣ ಮಾಡುವಂಥದ್ದು ನಿಲ್ಲಬೇಕಾಗಿದೆ. ಯಾವ ನದಿ ತೀರಗಳು ಭಾರತದ ಒಳಗಡೆ ಯಾವುದೂ ಕೂಡ ಈ ಥರ ನಕಾರಾತ್ಮಕವಾಗಿ ಯಾವುದೋ ಚಂಬಲಿನ ಪ್ರದೇಶವನ್ನು ಇನ್ಯಾವುದೋ ಪ್ರದೇಶವನ್ನು ಚಿತ್ರಣ ಮಾಡೋ ರೀತಿ ಈ ಪ್ರದೇಶವನ್ನು ಚಿತ್ರಣ ಮಾಡಬಾರದು. ಯಾವ ಪೂಜ್ಯ ಬಸವೇಶ್ವರರ ಪಾದಸ್ಪರ್ಶದಿಂದ ಪುನೀತವಾಗಿರ್ತಕ್ಕಂಥ ಆ ಪ್ರದೇಶವನ್ನು ನಾವು ಶ್ರೇಷ್ಠವಾಗಿ ಇಡಬೇಕಾಗಂಥದ್ದು ನಮ್ಮ ಕರ್ತವ್ಯ. ಯಾರೋ 4 ಜನ ಅದನ್ನು ಬರೀತಾರೆ ಭೀಮಾ ತೀರದಲ್ಲಿ ಅಂತೇಳಿ ಭೀಮನನ್ನು ನಾವು ಆ ತೀರದವನ್ನು ಈ ರೀತಿ ಅಪಹಾಸ್ಯ ಮಾಡುವಂಥದ್ದು ಶುದ್ಧ ಅನ್ಯಾಯ. ನಾವು ಮಾಡಬಾರ್ದು. ಕಲ್ಯಾಣ ಕರ್ನಾಟಕ ವಿಜೃಂಭಿಸಬೇಕು. ಭೀಮಾ ಮತ್ತೊಮ್ಮೆ ಪ್ರತಿಯೊಬ್ಬರಲ್ಲೂ ಕೂಡ ಶಾಶ್ವತವಾಗಿ ನೆಲೆಗೊಳ್ಳುವಂಥ ಆ ಭೀಮೇಶ್ವರನ ಕೃಪೆ ಸಿಗಬೇಕು. ನಮಸ್ಕಾರ.